TV20 ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ರಾಜರಾಮ್ ಮಾನೆ, ಉಪಾಧ್ಯಕ್ಷರಾಗಿ ಸಾಗರ ಅವರಾದಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ನೂತನ ಅಧ್ಯಕ್ಷ ರಾಜರಾಮ್ ಮಾನೆ ಮಾತನಾಡಿ, ಅಧ್ಯಕ್ಷರಾಗಿ ನನಗೆ ನೀಡಿದ ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿರ್ವಹಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರದೊಂದಿಗೆ ಶ್ರಮಿಸುವುದಾಗಿ ಹೇಳಿದ್ದಾರೆ. ನಿರ್ದೇಶಕರ ಹುದ್ದೆಗೆ ನಡೆದ ಚುನಾವಣೆಯಲ್ಲಿ ಸ್ವಾಭಿಮಾನಿ ಪೆನಾಲನ 8 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಸದಸ್ಯರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತೀವಿ ಹಾಗೂ ಸಂಸ್ಥೆಯ ಪ್ರಗತಿ ನಮ್ಮ ಉದ್ದೇಶ ಎಂದರು. ಬಳಿಕ ಸಂಘದ ಉಪಾಧ್ಯಕ್ಷರು ಆದ ಸಾಗರ್ ಅವರಾದಿ ಮಾತನಾಡಿ, ಹಿರಿಯರು ಮುಖಂಡರು ಸೇರಿಕೊಂಡು ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಸಂಘದ ಏಳಿಗೆಗಾಗಿ ಎಲ್ಲ ನಿರ್ದೇಶಕರ ಮಾರ್ಗದರ್ಶನದಿಂದ ಪ್ರಾಮಾಣಿಕವಾಗಿ ಶ್ರಮಿಸುವೆ ಎಂದರು. ಕೂಡ ನನ್ನ ಸ್ವಾಗತ ಹೇಳಿ ಈ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡಿ ಧನ್ಯವಾದವನ್ನು ಹೇಳುತ್ತಾ 5 ವರ್ಷ ನಾವು ಅದರಿಗೆ ಕರೆಕ್ಟ್ ನಡೆಸ್ತೀವಿ, ಪ್ರಾಮಾಣಿಕ ನಡೆಸ್ತೀವಿ. ಮತ್ತು ನಮ್ದೇನು ಸಂಸ್ಥೆ ಇದೆ ಇನ್ನೂ ಭಾಳ ಡೆವಲಪ್ಮೆಂಟ್ ಆಗಬೇಕು. ಏನೇನ್ರಿ ಗುರಿ ಇದಾವೆ, ಆದರೆ ನಮ್ಗೆ ಏನು ಹೋದ 3 ವರ್ಷದಾಗ ಏನು ಅಷ್ಟು ಸಾಧ್ಯ ಆಗಲಿಲ್ಲ. ಯಾಕಂದರೆ ಭಾಳ ನಮಗೆ ವಿರೋಧ ಆಯಿತು ಮತ್ತು ಪೀರಿಯಡ್ ಶಾರ್ಟ್ ಇರೋದ್ರಿಂದ, ನಮ್ಮ ಅನುಭವ ಕಡಿಮೆ ಇರೋದ್ರಿಂದ ಈಗ ನಾವು ಅನುಭವಕ್ಕೆ ಆಗಿದ್ದೇವೆ. ಪೀರಿಯಡ್ ಸಾಕಷ್ಟು ಐತಿ. ಮತ್ತು ದೊಡ್ಡವ್ರಿಗೆ ಪ್ರಕಾಶನ ಹುಕ್ಕಿರಿ ಆಗಲಿ, ಗಣೇಶನ ಹುಕ್ಕಿರಿ ಆಗಲಿ, ಪ್ರಭಾಕರ್ ಕೋರೆ ಆಗಲಿ, ಇಂಥವರೆಲ್ಲ ಆಶೀರ್ವಾದ ಐತಿ. ನಾವೇನು ಹಿಂದೆ ಸರಿಯಾಗಿಲ್ಲ. ನಿಮ್ಮ ಪ್ರಾಮಾಣಿಕ ಸೇವೆ ಮಾಡ್ತೀವಿ, ನಿಮ್ಮೆಲ್ಲರ ಸರ್ಕಾರದಿಂದ ನಿಮಗೆ ವಿಶ್ವಾಸ ತಗೋತೀವಿ ಅಂತೇಳಿ ಹೇಳುತ್ತಾ, ಇದೇನು ಅಧ್ಯಕ್ಷ ಪದ ನನಗೆ ಕೊಟ್ಟಿದ್ದೀರಿ, ಇದು ಮತ್ತೊಮ್ಮೆ ನಿಮ್ಗೆ ಅನಂತ ಧನ್ಯವಾದ ಹೇಳುತ್ತಾ, ನಮ್ಮ ಎಲ್ಲ ಸರ್ಕಾರ 8 ಜನ ಇದ್ದರು, ಅವ್ರಿಗೂ ಕೂಡ ಮೊದಲು ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ನನಗೆ ಒಪ್ಪಿರಿ, ನೀವು ಆ ಹಿರಿಯರು ಹೇಳಿದ್ರೆ ನೀವು ಒಪ್ಪಾಗಬೇಕಲ್ಲ. ಆದರೂ 8 ಮಂದಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ, ಎಲ್ಲರ ವತಿಯಿಂದ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಸರ್. ಒಂದು ಕಾರ್ಯಕ್ರಮ ಇಟ್ಟಿದ್ವಿ, ಅದಕ್ಕೆ ನನ್ನ ಉಪಾಧ್ಯಕ್ಷರಾಗಿ ಎಲ್ಲರೂ ಹಿರಿಯರು ಕೂಡಿ ಒಂದು ಆಶೀರ್ವಾದ ಮಾಡಿದರು. ಅದಕ್ಕೆ ನಾ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯವರು ಮಾಡಿದರು. ಅದನ್ನು ನಾನು ಮನಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ಈ ಊರಿನ ಹಿರಿಯರು ಎಲ್ಲರೂ ಒಂದು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಾಗಿ ಒಂದು ಆಯ್ಕೆಯನ್ನು ಕೊಟ್ಟಿದ್ದರು. ಅದನ್ನು ನಾನು ಡೈರೆಕ್ಟರ್ ಹಾಗೂ ಅಧ್ಯಕ್ಷ, ನಾವು ಉಪಾಧ್ಯಕ್ಷರು ಕೂಡಿ ಒಂದು ಸ್ವಚ್ಛವಾದ ಆಡಳಿತವನ್ನು ಕೊಡ್ತೀವಿ ಅಂತ ಈ ಸಭಾದಲ್ಲಿ ನನ್ನ ಹೇಳಿಕೆ ಇಚ್ಛೆ. ನೂತನ ನಿರ್ದೇಶಕರು ಆದ ಅಜಿತ್ ಕುಮಾರ್ ಚಿಗರಿ, ಅಣ್ಣಾ ಸಾಹೇಬ್ ಜಾಧವ್, ಹೂವಣ್ಣ ಚೌಗುಲೆ, ಸುಭಾಷ್ ಘೋಸರವಾಡೆ, ತೇಜಶ್ರೀ ಮದಭಾವಿ, ರಾಮ್ಜಿ ಕಾಂಬ್ಳೆ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಪ್ಪಾಸಾಬ್ ಜತ್ರಾಟೆ, ಸುಭಾಷ್ ಜುಗುಳೆ, ಸಂಜಯ್ ಕುಡಚಿ, ಗಣಪತಿ ಧನ್ವಾಡೆ, ಅಣ್ಣಾ ಸಾಹೇಬ್ ದಿಗ್ರಜೆ, ರಮೇಶ್ ಮುರ್ಚಟಿ, ಬಸಪ್ಪ ಕಾಂಬ್ಳೆ, ಸುನಿಲ್ ಪಾಟೋಳೆ, ಮಾರುತಿ ಪವಾರ್, ವಿಲಾಸ್ ಪವಾರ್, ಬಾಬಾ ಸಾಹೇಬ್ ಧಾಬಡೆ, ಕುಶಪ್ಪ ಅಂಬಿಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.